ಆಸ್ತಾ ಕೇಸ್ ಆದಾಗ ಎಲ್ಲೋಗಿದ್ದ? ಅವ್ರ ಅಣ್ಣದಿರೆಲ್ಲ ಜೈಲಿಗೆ ಹೋದ್ರಲ್ಲ, ಅವತ್ತು ಪ್ರತಿಭಟನೆ ಹೇಗೆ ಮಾಡಲಿಲ್ಲ? ಅವ್ರಿಗೆ ತಾಕತ್ತಿರ್ಲಿಲ್ವಾ? ಅವ್ರ ಅಪ್ಪ ಅಮ್ಮನ ತಾಕತ್ತಿರ್ಲಿಲ್ವಾ? ದೇವೇಗೌಡನ ತಾಕತ್ತಿರ್ಲಿಲ್ವಾ ಬೋಳಿ ಮಗನ್ಗೆ? ಈಗ ಮಾತ್ರ ಸಿದ್ದರಾಮಯ್ಯ ಮೇಲೆ ಬರ್ತಾರ? ಯಾವ ತರ ಕೊಡ್ತಾ ಇದ್ದಾರೆ ಇವ್ರು ರಾಜಕಾರಣದ ಇವರು? ಬಿಜೆಪಿ ಮುಖ್ಯಮಂತ್ರಿ ಬೇಕು ಅಂತ ಮಾಡೋದಕ್ಕೆ ಕಾರಣ ಏನಿರ್ಬೋದು ಸರ್? ನೀಡಿರಂತ 5 ಗ್ಯಾರಂಟಿಗಳು, ಅವ್ರು ಮಾಡಿರೋ ಗ್ಯಾರಂಟಿಗಳು ಸಹಿಸಕ್ಕೈತೆ ಇಳಿಸಬೇಕು. ಹಿಂದುಳಿದ ವರ್ಗದ ನಾಯಕ ಇರೋದು ಬೇಡ ಅಂತ ಹೇಳಿ ಕುತಂತ್ರ ಮಾಡಿ ಅವ್ನ ಏಜೆಂಟ್ ಕೆಲಸ ಮಾಡಕ್ ಬಿಟ್ಟವ್ರೆ ರಾಜ್ಯಪಾಲ. ಅದೇ ಮಿನಿಸ್ಟರ್ ಆದಷ್ಟು ಕೇಂದ್ರಕ್ಕೆ ಆಯ್ಕೆ ಇರುತ್ತೆ ಮಿನಿಸ್ಟರ್ಗಳು ಬಜೆಟ್ ಅಲ್ಲಿ ಕೂಡ ತುಟಿ ಬಿಚ್ಚೋದಿಲ್ಲ. ಸಿದ್ದರಾಮಯ್ಯ ಕೂಡ ಬಜೆಟ್ ಬಗ್ಗೆ ನಮ್ಮ ಕರ್ನಾಟಕ ಅನ್ಯಾಯ ಆಗಿದೆ ಕಾಂಗ್ರೆಸ್ ಕೇಳಿದಾಗ ಅದ್ರ ಬಗ್ಗೆ ಕೂಡ ಯಾವುದೇ ಮಿನಿಸ್ಟರ್ಗಳು ಕೂಡ ತುಟಿ ಬಿಚ್ಚಲ್ಲ. ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಆಗಿರ್ಬೋದು, ಈ ಸೋಮಣ್ಣ ಆಗಿರ್ಬೋದು, ಅವರು ಅದ್ರ ಬಗ್ಗೆ ಸರ್ ಏನ್ ಹೇಳ್ತಾರೆ? ಅವರು ಏನು ಮಾತಾಡಿ ಸರ್. ಈಗ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ 10 ವರ್ಷ ಆಗ್ಬೇಕು ಅಂದ್ರೆ ಜನ ಎಲ್ಲ ಬ್ಯಾಟ್ರಿಯಾಗಿ ನೋಡ್ತಾ ಇರ್ತಾರೆ. ಅವನು ಒಬ್ಬ ಭ್ರಷ್ಟ ಇಲ್ದಿರೋದು ಮುಖ್ಯಮಂತ್ರಿ ಆಗಿರೋದು ಎಸೆಯಿಂದ ಅವು ಕಪ್ಪು ಚಿಕ್ಕಿ ಇಲ್ಲ. ಜನ ಏನು ಮಾಡ್ತಾರೆ, ತಡ್ಕೊಳ್ನಾರ ವಿಷಯಕ್ಕೋಸ್ಕರ ಅವ್ರು ಈ ಥರ ಮಾತಾಡೋದು. ಹಂಗಾರೆ ಕರ್ನಾಟಕದಲ್ಲಿ ಕುರುಬ ಜನಾಂಗ ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಇದೆಯಾ? ಅವ್ರಿಗೆ ಆ ಹೊಟ್ಟೆ ಕಿಚ್ಚೆ ಬಂದು ಈ ಥರ ಮಾಡ್ತಾ ಇರೋದು. ಇದು ಕರ್ನಾಟಕ ದಿವಾಳಿ ಮಾಡೋದಕ್ಕೆ ಅವ್ರು ಮಾತಾಡ್ತಾ ಇರೋದು ಹೊರತು ಬೇರೆ ಏನಿಲ್ಲ. ಈ ಥರ ಕರ್ನಾಟಕದ ಮುಖ್ಯಮಂತ್ರಿ ನಮ್ಗೆ ಸಿಕ್ಕೋದು ಇಲ್ಲ. ಇಡೀ ಜನಾಂಗಕ್ಕೆ ಪ್ರತಿಯೊಬ್ಬರಿಗೂ ಸುಧಾ ಒಳ್ಳೇದು ಮಾಡ್ತಾ ಇದ್ದಾರೆ. ಇವ್ರು ಮಾತಾಡ್ತಾ ಇರೋದನ್ನು ರಾಜ್ಯಪಾಲರಲ್ಲಿ ಇಡೀ BJP JDS ಅಲ್ಲಿ ನಾವು ಇದಕ್ಕೆ ಖಂಡಿಸ್ತೀವಿ, ಗ್ಯಾರಂಟಿ ಖಂಡಿಸ್ತೀವಿ. ನಾವು ಇರೋ ತನಕ ಯಾವುದೇ ಕಾರಣದಿಂದ ನಾವು ಹೋರಾಟ ಮಾಡದೆ ಬಿಡಲ್ಲ. ಇದು ಜಯ ಸಿಗುತ್ತೆ, ಗ್ಯಾರಂಟಿ. ಇದಕ್ಕೆ ನಮಸ್ಕಾರ. ಬಿಜೆಪಿ 18 ಜನ ಗೆದ್ದವ್ರು MP ಗಳು, ದಂಡ ಪಿಂಡಗಳು. ಅವರು ಏನಕ್ಕೂ ಪ್ರಯೋಜನ ಇಲ್ಲ. ಓಟು ಕರ್ನಾಟಕದ ಓಟ್ ತಗೊಂಡು ಬಜೆಟ್ ಬಗ್ಗೆ ಒಂದು ಏನು ಚಕಾರ ಎತ್ತಿಲ್ಲ. ಇವತ್ತು ಸಿದ್ದರಾಮಯ್ಯರು DK ಶಿವಕುಮಾರ್ ಕೋರ್ಟ್ಗೆ ಹೋಗಿ ಹೋರಾಟ ಮಾಡಿ ಫಂಡ್ ತಂದರು ಎಲ್ಲೇ ಕರ್ನಾಟಕಕ್ಕೆ. ಇವರು ಪಾರ್ಸನಾಲಿಟಿ ರಾಜಕೀಯ ಮಾಡ್ತಾವ್ರೆ. ಮೋದಿ, ಅಮಿತ್ ಶಾ ಬೇರೆ ರಾಜ್ಯಕ್ಕೊಂದು, ನಮಗೊಂದು, ಕರ್ನಾಟಕಕ್ಕೊಂದು, ಬೇರೆ ರಾಜ್ಯಕ್ಕೊಂದು. ಅದರಿಂದ ಇವರು ಇದನ್ನ ವಿರೋಧ ಮಾಡ್ತೀವಿ. ಸಿದ್ದರಾಮಯ್ಯನವರು ಇರಬೇಕು ಮುಖ್ಯಮಂತ್ರಿ ಆಗಿ. ಈ ಥರ ಕರ್ನಾಟಕದ ಮುಖ್ಯಮಂತ್ರಿ ನಮ್ಗೆ ಸಿಕ್ಕೋದು ಇಲ್ಲ. ಹಿಂದುಳಿದ ವರ್ಗ ಜನ ಎಲ್ಲ ಹೇಳ್ತಾರೆ ನಮ್ಮ ಜನಕ್ಕೆ ಒಂದು ನ್ಯಾಯ ಪೈಸನ ಅವ್ರು ಮಾಡಿಲ್ಲ ಪಾಪ. ನಾವು ಅದನ್ನ ಕೇಳೋದಿಲ್ಲ. ಸರ್ಕಾರಕ್ಕೆ ಒಳ್ಳೇದು ಮಾಡ್ತಾರಲ್ಲ, ದೇವ್ರು ಒಳ್ಳೇದು ಮಾಡಿ ಅದೇ ಥರ ಇರಲಿ ಅವ್ರು ಮುಖ್ಯಮಂತ್ರಿ. ಈ ಉತ್ತರ ಕುಮಾರ ಆಸ್ತಾ ಕೇಸ್ ಆದಾಗ ಎಲ್ಲೋಗಿದ್ದ? ಅವ್ರ ಅಣ್ಣದಿರೆಲ್ಲ ಜೈಲಿಗೆ ಹೋದ್ರಲ್ಲ, ಅವತ್ತು ಪ್ರತಿಭಟನೆ ಹೇಗೆ ಮಾಡಲಿಲ್ಲ? ಅವ್ರಿಗೆ ತಾಕತ್ತಿರ್ಲಿಲ್ವಾ? ಅವ್ರ ಅಪ್ಪ ಅಮ್ಮನ ತಾಕತ್ತಿರ್ಲಿಲ್ವಾ? ದೇವೇಗೌಡನ ತಾಕತ್ತಿರ್ಲಿಲ್ವಾ ಬೋಳಿ ಮಗನ್ಗೆ? ಈಗ ಮಾತ್ರ ಸಿದ್ದರಾಮಯ್ಯ ಮೇಲೆ ಬರ್ತಾರ? ಇವ್ರು ಏನೇನು ಮಾಡ್ತಾವ್ರೆ? ಪಬ್ಲಿಕ್ ಟಿವಿ ಅವ್ರು ಅಷ್ಟು ಜೋರಾಗಿ ಕೂಗಾಡ್ತಾವ್ರೆ. ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಇವರು ಸಂಘ ಕಟ್ಟ ಒದ್ದಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಂತ ಒಬ್ಬ ಇದ್ರೆ ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ಸಿದ್ದರಾಮಯ್ಯ ಏನು ಅನ್ನೋದು ಗೊತ್ತು. ಯಾವ ಮುಖ್ಯಮಂತ್ರಿಗೂ ಇಷ್ಟೊಂದು ಜನ ಸೇರ್ತಿರ್ಲಿಲ್ಲ, ಪ್ರತಿಭಟನೆ ಮಾಡ್ತಿರ್ಲಿಲ್ಲ. ಇಂಥ ಮನುಷ್ಯ ಇರಬೇಕು ರಾಜ್ಯಕ್ಕೆ. ಇವರು ಬಜೆಟ್ ಅಲ್ಲಿ ಹಣ ಹಿಡಿದಿರ ಇದ್ದಾಗ ಸಿದ್ದರಾಮಯ್ಯ ಗಲಾಟೆ ಮಾಡಿ ದುಡ್ಡು ತಂದ. ನಿಖಿಲ್ ಕುಮಾರಸ್ವಾಮಿ ನೈತಿಕತೆ ಇಟ್ಕೊಂಡು ರಾಜೀನಾಮೆ ಕೊಡ್ಬೇಕು ಅಂತ ಕೇಳ್ತಾನೆ. ಅವ್ರದೇ ಅವ್ರ ಅಪ್ಪಂದು ಅವ್ರ ತಾತಂದು ಹಾಸ್ಕೊಂಡು ಒದ್ಕೊಳ್ಳೋಷ್ಟು ನಮ್ಮ ಇಂಡಿಯಾದಕ್ಕೆ ಆಗೋಷ್ಟು ಪಾಪ ಮಾಡ್ಕೊಂತವೆ, ಭ್ರಷ್ಟಾಚಾರ ಮಾಡ್ಕೊಂತವೆ. ನೈತಿಕತೆ ಕಟ್ಕೊಂಡು ಕೇಳ್ತಾನೆ ಅವನು ನಿಖಿಲ್ ಕುಮಾರಸ್ವಾಮಿ. ಇಲ್ಲ ಪಾಪ ಎಲೆಕ್ಷನ್ ಚುನಾವಣೆ ಗೆಲ್ಲಕ್ಕಾಗದವನು ಏನು ಮಾಡ್ತಾನೆ? ಎಂಪೈರ್ ಹೋಟೆಲ್ ಗಲಾಟೆ ಮಾಡ್ತಾರೆ 2 ಗಂಟೆಗೆ ಊಟ ಕೊಡುವಂತ. ಅವತ್ತೆಲ್ಲ ಹೋಗಿದ್ದ ಕುಮಾರಸ್ವಾಮಿ, ಎಲ್ಲೇ ಹೋಗಿದ್ದ ಕುಮಾರಸ್ವಾಮಿ ಅವನು. ಇವತ್ತು 2 ಗಂಟೆ ಎಂಪೈರ್ ಹೋಟೆಲ್ ಊಟ ಕೊಡು ಅಂತ ಕೇಳಿದ್ನಲ್ಲ, ಅವಾಗ ಎಲ್ಲೋಗಿದ್ದ? ಮಲ್ಲಿಕೊಂಡಿದ್ದ 3 ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಲ್ಲ ಮಗನಿಗೆ. ಅವಾಗ ಎಲ್ಲೋಗಿದ್ನ ಇವನು? ಇದೆಲ್ಲ ಗೊತ್ತಿಲ್ಲ, ಜನಗಳಿಗೆ ಗೊತ್ತಾಗಲ್ವಾ? ಇವಾಗ ನಾನೇ ಎದುರಿಸ್ತೀನಿ, ನಾನೊಬ್ಬನೇ ಎದುರಿಸ್ತೀನಿ ಅಂತಾನೆ. ಇವಾಗ ಏನೋ ಪ್ರಾಸಿಕ್ಯೂಷನ್ ನಾನೊಬ್ಬನೇ ಎದುರಿಸ್ತೀನಿ ಅಂತಾನೆ. ಏನ್ರಿ ಯಾವ ರೈತರ ಮಗ ರೀ? ನೋಡ್ರಿ ಪಬ್ಲಿಕ್ ಟಿವಿ ನೋಡಿ, ಇದ್ರ ಪವರ್ ಟಿವಿ ನೋಡಿ ತೋರ್ತಾರ ನೋಡ್ರಿ. 82 ಎಕರೆ ಒಟ್ಟು ಗುಳಂ ಮಾಡಿ ಕುಂತ್ಕೊಂಡ್ರೆ ಕೆರೆ ಪರ ಎಲ್ಲ ನೀರು ಕುಡಿಯಕ್ಕೂ ಎಷ್ಟು ದಿವಸ ಅಂತ ಇವ್ರು ಯಾವ ಒಳ ಜಮೀನು ಉಳೋರ ಕಾಲ್ ಅಗಲ್ಸ್ಕೊಂಡೋಗಿ ಪೈರು ಉಳಕ್ ಹೋಯ್ತಾನೆ. ಪಂಚೆ ಕಟ್ಕೊಂಡು ಇವನೊಬ್ಬ ರೈತನೇ. ರೇಷ್ಮೆ ಪಂಚೆ ಸಲ್ಲೆ ಹಾಕೊಂಡೋಗಿ ಪಂಚೆ ಉಟ್ಕೊಂಡೋಗಿ ಫೋಟೋ ಶೂಟ್ ಕೊಡೋಕ್ಕೋಸ್ಕರ ಪೈರು ನೆಡ್ತಾನೆ. ಇವನೊಬ್ಬ ರೈತ. ದೇವ್ರು ಸುರ್ಸ್ಕೊ ಬಂದಿದ್ರು ರೈತರು ಇಲ್ಲವ್ರೆ, ಅವರು ರೈತರು. ಇವ್ರಿಗೇನು ಗೊತ್ತು?
ಯಾವ ತರ ಕಳೆ ಕಿತ್ತವ್ರ, ಬೆಳೆ ಬೆಳೆದವ್ರ? ಸುಮ್ಮನೆ ಇವತ್ತು ನಾವು ರೈತರ ಮಕ್ಕಳು, ಇಲ್ಲಿ ಮಿಕ್ಕಿದವರೆಲ್ಲ ಕುರುಬರೆಲ್ಲ ರೈತರಲ್ಲ, ಬೇರೆ ಅಹಿಂದ ವರ್ಗದವರೆಲ್ಲ ರೈತರಲ್ಲ, ಬರೀ ಇವ್ರ ಮಕ್ಕಳು ಇವ್ರ ಮನೆಯವರ ರೈತರ. ಇವ್ರ ಪಾಪಗಳೇ ಮನೆ ತುಂಬಾ ಇವ್ರ ಫ್ಯಾಮಿಲಿ ದುಡ್ಡು ಮಾಡ್ಕೊಂಡಿದ್ದಾರೆ. ಇನ್ನೇನು ಪ್ರಾಸಿಕ್ಯೂಷನ್ ಇತ್ತು, ಅವ್ರಿಗೆ ಯಾಕೆ ಕೊಡ್ಲಿಲ್ಲ ಇವರು? ಈಗ ಸಿದ್ದರಾಮಯ್ಯ ಕೊಡಕ್ ಬರ್ತಾರಲ್ಲ, ಅವಾಗ ಏನ್ ಮಾಡ್ತಾ ಇದ್ರು? ಈ ರಾಜ್ಯಪಾಲರು ನಾಲಾಯಕು ಇವ್ರ ಕಳಿಸ್ಬೇಕು ಡೆಲ್ಲಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.